ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ ಥರ್ಡ್ ವಿಡಿಯೋ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ಈ ಒಂದು ಕೋರ್ಸ್ ನೀವು ಫಸ್ಟ್ ಇಂದ ನೋಡ್ಕೊಂಡು ಬಂದ್ರೆ ನಮ್ಮಲ್ಲಿ 6 ವಿಡಿಯೋಸ್ ಇದೆ. ಅದರಲ್ಲಿ ಫಸ್ಟ್ ವಿಡಿಯೋ ಬಂದು ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಂಡ್ ಸೆಕೆಂಡ್ ಒನ್ ಬಂದು ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಈಗ ನಾವು ನೋಡಕ್ ಹೊರಟಿರೋದು ಪ್ರಿನ್ಸಿಪಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ. ಈ ಒಂದು ವಿಡಿಯೋದಲ್ಲಿ ನಾವೇನೇನು ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತೆ ಆ ಮ್ಯಾನೇಜ್ಮೆಂಟ್ ನೇಚರ್, ಸೊ ದಟ್ ಇಸ್ ನೇಚರ್ ಆಫ್ ಮ್ಯಾನೇಜ್ಮೆಂಟ್, ಮತ್ತೆ ಫಂಕ್ಷನಲ್ ಫೋರ್ಮೆನ್ಶಿಪ್. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಮ್ಯಾನೇಜರಲ್ ಪ್ರಿನ್ಸಿಪಲ್ ಇಸ್ ಅ ಬ್ರಾಡ್ ಅಂಡ್ ಜನರಲ್ ಗೈಡ್ಲೈನ್ ಫಾರ್ ಡೆಸಿಷನ್ ಮೇಕಿಂಗ್. ಸೊ ನೀವು ಫಸ್ಟ್ 2 ವಿಡಿಯೋಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ನಾವು ಯಾವುದೇ ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಮುಂಚೆ ನಾವು ನೋಡ್ಕೊಂಡು ಬರೋಂಗಿದ್ರೆ, ಸೊ ಯಾವುದೇ ಡೆಸಿಷನ್ ಮೇಕಿಂಗ್ ಅಥವಾ ಬಿಹೇವಿಯರ್ ಆಫ್ ದ ಆರ್ಗನೈಸೇಷನ್ ನಾವು ಅದನ್ನ ಸರಿಯಾಗಿ ಒಂದು ಗೈಡ್ಲೈನ್ಸ್ ಆಗಿ ಮಾಡಬೇಕು ಅನ್ನೋದನ್ನ ನಾವು ಮ್ಯಾನೇಜರಿಯಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೈಕ್ ಮ್ಯಾನೇಜರಿಯಲ್ ಪ್ರಿನ್ಸಿಪಲ್ಸ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಆ, ಒಂದು ಇವಾಗ ತುಂಬಾ ವರ್ಕರ್ಸ್ ಕೆಲಸ ಮಾಡ್ತಿರ್ತಾರೆ ಕಂಪನಿಯಲ್ಲಿ. ಸೊ ಒಬ್ಬರಿಗೆ ನಾವು ಪ್ರಮೋಷನ್ ಕೊಡಬೇಕು ಅಂದ್ರೆ ಒಂದು ಮ್ಯಾನೇಜರ್ ಬಂದು ಅವರ ಸೀನಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ, ಇನ್ನೊಬ್ರು ಬಂದು ಅವರ ಪ್ರಿನ್ಸಿಪಲ್ಸ್ ಆಫ್ ಮೆರಿಟ್ನ ನೋಡ್ತಾರೆ. ಸೊ ಎಕ್ಸಾಂಪಲ್, ಇವಾಗ ಏನ್ ಹೇಳ್ತಾರೆ, ಪರ್ಸನ್ ಎ ಮತ್ತೆ ಪರ್ಸನ್ ಬಿ ಕೆಲಸ ಮಾಡ್ತಿರ್ತಾರೆ. ಸೊ ಪರ್ಸನ್ ಎ ಬಂದು ಒಂದು 10 ವರ್ಷದಿಂದ ಆ ಕಂಪನಿಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಪರ್ಸನ್ ಬಿ ಬಂದು ಲೈಕ್ ಓನ್ಲಿ 5 ಇಯರ್ಸ್ ಬ್ಯಾಕ್ ಜಾಯ್ನ್ ಆಗಿರ್ತಾರೆ. ಬಟ್ ಕೆಲವು ಮ್ಯಾನೇಜರ್ಸ್ ಏನ್ ಮಾಡ್ತಾರೆ, ಅವರ ಪರ್ಫಾರ್ಮೆನ್ಸ್ ಓಕೆ ಓಕೆ ಅಂದ್ರೆ ಒಂದು 60% ಮೀಟ್ ಆಗ್ತಾ ಇದ್ರು ಪರವಾಗಿಲ್ಲ, ಬಟ್ ಅವ್ರ ಸೀನಿಯಾರಿಟಿ ಮೇಲೆ ಅವ್ರಿಗೆ ಫಸ್ಟ್ ಪ್ರಮೋಷನ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ. ಇನ್ನೊಂದು ಮ್ಯಾನೇಜರ್ ಏನ್ ಮಾಡ್ತಾರೆ, ಇಲ್ಲ, ಲೈಕ್ ಎಷ್ಟೇ ವರ್ಷ ಆದ್ರೂ ಕೂಡ ಬೇಸ್ಡ್ ಆನ್ ಹಿಸ್ ಪರ್ಫಾರ್ಮೆನ್ಸ್, ಇಫ್ ಹಿಸ್ ಪರ್ಫಾರ್ಮೆನ್ಸ್ ಇಸ್ ಮೀಟಿಂಗ್ ವಾಟ್ ಎವರ್ ರಿಕ್ವೈರ್ಮೆಂಟ್ಸ್ ಆಫ್ ದ ಆರ್ಗನೈಸೇಷನ್, ಆ ಒಂದು ಇಯರ್ ಅಲ್ಲಿ ಯಾವುದೇ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಆ ಪರ್ಸನ್ ಬಿ ರಿಕ್ವೈರ್ಮೆಂಟ್ ಇದೆ ಮತ್ತೆ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ನ ಚೆನ್ನಾಗಿ ತೋರಿಸಿದ್ದಾರೆ ಆ ಇಯರ್ ಅಂದ್ರೆ, ಅವರ ಸೀನಿಯಾರಿಟಿನ ಬಿಟ್ಟು 5 ಇಯರ್ಸ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ಪ್ರಮೋಷನ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ದೀಸ್ ಆರ್ ಬೇಸ್ಡ್ ಆನ್ ಮ್ಯಾನೇಜರ್ಸ್. ಸೊ ಮ್ಯಾನೇಜರ್ಸ್ ಅವರು ಪ್ರಿನ್ಸಿಪಲ್ಸ್ ಅಥವಾ ಒಂದು ಗೈಡ್ಲೈನ್ಸ್ ಅಂತ ಇಟ್ಕೊಂಡಿರ್ತಾರೆ. ಸೊ ಆ ಒಂದು ಗೈಡ್ಲೈನ್ಸ್ ಏನ್ ಇಟ್ಕೊಂಡಿರ್ತಾರೆ ಅದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜರಿಯಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಸೊ ಕೆಲವರು ಹೇಳ್ತಾರೆ ಮ್ಯಾನೇಜ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ಅಥವಾ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್ ಪ್ಯೂರ್ ಸೈನ್ಸ್ ಅಂತ. ಸೊ ಪ್ಯೂರ್ ಸೈನ್ಸ್ ಹೇಗೆ, ಲೈಕ್ ನಾವ್ ಹೇಗೆ ಅದನ್ನ ತಿಳ್ಕೊಳ್ತೀವಿ ಅಥವಾ ನಾವ್ ಅದನ್ನ ಹೇಗೆ ನೋಡ್ತಾ ಇದೀವಿ, ಸೊ ಅದ್ರ ಮೇಲೆ ನಮ್ಮ ಒಂದು ಪ್ರಿನ್ಸಿಪಲ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದಿಸ್. ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ನೇಚರ್, ಕ್ವಾಲಿಟೀಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನಿಥಿಂಗ್ ಇಸ್ ಆಕ್ಚುಲಿ ಪ್ರಿನ್ಸಿಪಲ್ಸ್. ಸೊ ಇವಾಗ ಏನ್ ಹೇಳ್ತಾರೆ, ಲೈಕ್ ಯಾವುದೇ ಒಂದು ಇವಾಗ ನೇಚರ್ ಆಫ್ ವರ್ಕ್ ಅಥವಾ ನೇಚರ್ ಆಫ್ ಪರ್ಫಾರ್ಮೆನ್ಸ್, ನೇಚರ್ ಆಫ್ ಲೈಕ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಸೊ ಅದನ್ನೆಲ್ಲ ನಾವು ನೋಡೋದನ್ನ ನೇಚರ್ ಅಂತ ಕರೀತಾರೆ. ಸೊ ನೇಚರ್ ಆಫ್ ಪ್ರಿನ್ಸಿಪಲ್ ಇಸ್ ಬೇಸ್ಡ್ ಆನ್ ಕ್ವಾಲಿಟೀಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನಿಥಿಂಗ್. ಸೊ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಅಲ್ಲಿ ಫಸ್ಟ್ ಒನ್ ಬಂದು ಯೂನಿವರ್ಸಲ್ ಅಪ್ಲಿಕಬಿಲಿಟಿ. The principles of management are intended to apply to all types of organizations. ನಾನು ಮೊದಲೇ ಹೇಳ್ದಂಗೆ ಈ ಮ್ಯಾನೇಜ್ಮೆಂಟ್ ಅನ್ನೋದು ನಾಟ್ ಓನ್ಲಿ ಫಾರ್ ಬಿಗ್ ಕಂಪನೀಸ್, ನಾಟ್ ಓನ್ಲಿ ಫಾರ್ ಸರ್ವಿಸ್ ಇಂಡಸ್ಟ್ರೀಸ್, ನಾಟ್ ಓನ್ಲಿ ಫಾರ್ ಪ್ರಾಡಕ್ಟ್ ಇಂಡಸ್ಟ್ರಿ. ಸೊ ಇದು ಫುಲ್ ಲೈಕ್ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ್ದು ಕಂಪನೀಸ್ ಇದೆ, ಯಾವ್ಯಾವ ಬಿಸ್ನೆಸಸ್ ಇದೆ, ಯಾವ್ಯಾವ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ, ಎಲ್ಲದಕ್ಕೂ ಅಪ್ಲೈ ಆಗುವಂಥದ್ದು. So business, all types of organizations, businesses as well as non-business, ಸ್ಮಾಲ್ ಮತ್ತೆ ಲಾರ್ಜ್ ಸೆಕ್ಟರ್ ಆಗಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸರ್ವಿಸ್ ಸೆಕ್ಟರ್ ಆಗಲಿ, ಸೊ ಇದು ಎಲ್ಲದಕ್ಕೂ ನಾವು ಮ್ಯಾನೇಜ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡೇ ಮಾಡ್ತೀವಿ. However, the extent of their applicability would vary with the nature of the organization. ನಾ ಆಗ್ಲೇ ಹೇಳ್ದಂಗೆ ಲೈಕ್ ಇದನ್ನ ನಾವು ಮ್ಯಾನೇಜ್ಮೆಂಟ್ ಆಫ್ ದ ಪ್ರಿನ್ಸಿಪಲ್ಸ್ ನಾವು ಎಲ್ಲಾ ಕಡೆ ಯೂಸ್ ಮಾಡ್ತೀವಿ, ಬಟ್ ಆ ಒಂದು ಅಪ್ಲಿಕಬಿಲಿಟಿ ಏನಿರುತ್ತೆ, ಇವಾಗ ದೊಡ್ಡ ದೊಡ್ಡ ಕಂಪನೀಸ್ಗೆ ಈ ಮ್ಯಾನೇಜ್ಮೆಂಟ್ ಅಥವಾ ಗೈಡ್ಲೈನ್ಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಇವಾಗ ಚಿಕ್ಕ ಚಿಕ್ಕ ಕಂಪನೀಸ್ ಆದ್ರೆ ಅದಕ್ಕೆ ಒಂದು ಏನ್ ಹೇಳ್ತಾರೆ, ಇಷ್ಟುದ್ದ ಅನ್ನೋದು ಲೈಕ್ ಒಂದು ಬುಕ್ ಆಫ್ ಗೈಡ್ಲೈನ್ಸ್ ಇಸ್ ನಾಟ್ ನೆಸೆಸರಿ.
ಸೊ ಅದಕ್ಕೆ ಒಂದು ಅಪ್ಲಿಕಬಿಲಿಟಿ ಏನಿರುತ್ತೆ ಅದು ಡಿಫರ್ ಆಗ್ತಾ ಹೋಗುತ್ತೆ ಹೊರತು, ಬಟ್ ಎಲ್ಲ ಒಂದು ಕಂಪನೀಸ್ ಅಥವಾ ಆರ್ಗನೈಸೇಷನ್ಸ್ಗೂ ಕೂಡ ಈ ಒಂದು ಮ್ಯಾನೇಜ್ಮೆಂಟ್ ಆಫ್ ದ ಪ್ರಿನ್ಸಿಪಲ್ಸ್ ಅನ್ನೋದು ಇಟ್ ಇಸ್ ಅ ಸೇಮ್. ಸೊ ನೇಚರ್ ಆಫ್ ದ ಆರ್ಗನೈಸೇಷನ್, ಬಿಸ್ನೆಸ್ ಆಕ್ಟಿವಿಟಿ, ಸ್ಕೇಲ್ ಆಫ್ ಆಪರೇಷನ್ಸ್ ಅಂಡ್ ಲೈಕ್, ಸೊ ಇದೆಲ್ಲ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಅಪ್ಲಿಕಬಿಲಿಟಿ ಆಫ್ ದ ಪ್ರಿನ್ಸಿಪಲ್ಸ್ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಇಂಡಸ್ಟ್ರಿ ಅಥವಾ ಡಿಫ್ರೆಂಟ್ ಕಂಪನೀಸ್ಗೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಗ್ರೇಟರ್ ಪ್ರೊಡಕ್ಟಿವಿಟಿ ಇದ್ರೆ ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಟಾಸ್ಕ್. ಸೊ ಈಚ್ ಎಂಪ್ಲಾಯಿ ಶುಡ್ ಬಿ ಟ್ರೈನ್ ಟು ಪರ್ಫಾರ್ಮೆನ್ಸ್ ಹಿಸ್ ಆರ್ ಸ್ಪೆಷಲೈಸ್ ಜಾಬ್. ಸೊ ಇವಾಗ ನಾವು ದೊಡ್ಡ ಕಂಪನಿ ಆದ್ರೆ ಅಲ್ಲಿ ಜಾಸ್ತಿ ಎಂಪ್ಲಾಯೀಸ್ ಇರ್ತಾರೆ. ಸೊ ಜಾಸ್ತಿ ಎಂಪ್ಲಾಯೀಸ್ ಇದ್ದಾಗ ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಸೊ ಕೆಲಸ ಜಾಸ್ತಿ ಇದ್ದಾಗ ಅವರ ಪ್ರೊಡಕ್ಟಿವಿಟಿ ಕೌಂಟ್ ಮಾಡ್ತಿರ್ತಾರೆ. ಸೊ ಆ ಪ್ರೊಡಕ್ಟಿವಿಟಿ ಕೌಂಟ್ ಆಗ್ಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಇವಾಗ ಒಂದು ಟೀಮಲ್ಲಿ 10 ಜನ ಇದ್ದಾರೆ ಅಂದಾಗ ಒಬ್ರೇನೆ 10 ಜನ ಮಾಡುವಂತ ಕೆಲಸ ಮಾಡಕ್ಕಾಗಲ್ಲ. ಸೊ ಆ ಒಂದು ಕೆಲಸನ 10 ಜನ ಮಾಡೋ ತರ ಹೇಗ್ ನೋಡ್ಕೊಳ್ಳೋದು, ಅದಕ್ಕೆ ಕೆಲವು ಗೈಡ್ಲೈನ್ಸ್ ಬೇಕಾಗುತ್ತೆ. ಸೊ ಅದನ್ನ ಮ್ಯಾನೇಜರ್ ಏನ್ ಮಾಡ್ತಾರೆ, ಆ ಒಂದು ಇಯರ್ಲಿ ಗೈಡ್ಲೈನ್ಸ್ ನ ಹಾಕೊಂಡು, ಓಕೆ ಈ ಎಂಪ್ಲಾಯಿಗೆ ಇಷ್ಟು ಕೆಲಸ ಕೊಡೋಣ, ಈ ಎಂಪ್ಲಾಯಿಗೆ ಇಷ್ಟು ಕೆಲಸ ಕೊಡೋಣ, ಸೊ ದಟ್ ಎಲ್ಲಾರು ಎಲ್ಲಾ ಕೆಲಸ ಮಾಡಿಕೊಂಡು ಪ್ರೊಡಕ್ಟಿವಿಟಿ ಆಫ್ ದ ಟೀಮ್ ಆರ್ ಪ್ರೊಡಕ್ಟಿವಿಟಿ ಆಫ್ ದ ಕಂಪನಿ ವಿಲ್ ಇನ್ಕ್ರೀಸ್. ಸೊ ಅದನ್ನ ಇಲ್ಲಿ ಏನ್ ಹೇಳ್ತಾರೆ, ಲೈಕ್ ನಾವು ಬೇಸ್ಡ್ ಆನ್ ದ ಕಂಪನೀಸ್ ಅಂಡ್ ಬೇಸ್ಡ್ ಆನ್ ದ ಟೀಮ್ ಮತ್ತೆ ಬೇಸ್ಡ್ ಆನ್ ದ ವರ್ಕ್, ಈ ಒಂದು ಮ್ಯಾನೇಜ್ಮೆಂಟ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ಜನರಲ್ ಗೈಡ್ಲೈನ್ಸ್. ಸೊ ಈ ಜನರಲ್ ಗೈಡ್ಲೈನ್ಸ್ ಹೇಗೆ ಅಂದ್ರೆ, ಈ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ, ಅವ್ರಿಗೆ ರೆಡಿಮೇಡ್ ಆಗಿ ಈ ಒಂದು ಜನರಲ್ ಗೈಡ್ಲೈನ್ ಸಿಗಲ್ಲ. ಸೊ ಅವ್ರು ಏನ್ ಮಾಡ್ಬೇಕಾಗತ್ತೆ, ಒಂದು ಬೇಸ್ಡ್ ಆನ್ ದ ಪ್ರಾಬ್ಲಮ್ಸ್, ಇವಾಗ ಏನಾಗುತ್ತೆ ಒಂದು ಕಂಪನಿಯಲ್ಲಿ ಏನ್ ಕೆಲಸ ಇರುತ್ತೆ ಅದ್ರ ಮೇಲೆ ಅವರು ಗೈಡ್ಲೈನ್ಸ್ ಹಾಕೊಂಡ ಹೋಗ್ತಾರೆ. ಸೊ ಬೇಸ್ಡ್ ಆನ್ ದ ಪ್ರಾಬ್ಲಮ್ಸ್ ದೇರ್ ವಿಲ್ ಬಿ ಅ ಸೊಲ್ಯೂಷನ್ಸ್. ಸೊ ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ ಅಥವಾ ಎಲ್ಲ ಒಂದು ವರ್ಕ್ಗೂ ನಾನು ಸೇಮ್ ಗೈಡ್ಲೈನ್ಸ್ ತಗೋತೀನಿ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್ ಔಟ್. ಸೊ ಅದಕ್ಕೆ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ, ಅದನ್ನ ರೆಡಿಮೇಡ್ ಆಗಿ ಒಂದು ಜನರಲ್ ಗೈಡ್ಲೈನ್ಸ್ ಅಂತ ಇಟ್ಕೊಳ್ತೀರಾ. ಸೊ ದೇ ವಿಲ್ ಕ್ರಿಯೇಟ್ ಅ ಗೈಡ್ಲೈನ್ ವೇರ್ ದರ್ ಇಸ್ ಅ ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ಸ್ ಹೇಗಿರುತ್ತೆ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಯಾಕೆಂದ್ರೆ ಇವಾಗ ಒಂದು ರಿಯಲ್ ಬಿಸ್ನೆಸ್ ಸಿಚುಯೇಷನ್ಸ್ ಅಲ್ಲಿ ತುಂಬಾ ಕಾಂಪ್ಲೆಕ್ಸ್ ಮತ್ತೆ ಡೈನಮಿಕ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಒಂದು ಗೈಡ್ಲೈನ್ಸ್ ನ ಪ್ರಿಪೇರ್ ಮಾಡ್ಕೋತಾ ಹೋಗ್ತಾರೆ. ಸೊ ಅದಕ್ಕೆ ಗೈಡ್ಲೈನ್ಸ್ ಅನ್ನೋದು ಬೇಸ್ಡ್ ಆನ್ ದ ಸಿಚುಯೇಷನ್ ಇಟ್ ಮೇ ವೇರಿ. ಸೊ ಫಾರ್ ಎಕ್ಸಾಂಪಲ್, ಇನ್ ಡೀಲಿಂಗ್ ವಿತ್ ಅ ಸಿಚುಯೇಷನ್ ಅಂದ್ರೆ ಇವಾಗ ಒಂದು ಏನಾಗುತ್ತೆ, ಒಂದು 2 ಡಿಪಾರ್ಟ್ಮೆಂಟ್ಸ್ ಮಧ್ಯ ಒಂದು ಜಗಳ ನಡೀತಾ ಹೋಗುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ ಮ್ಯಾನೇಜರ್, ಅವಾಗ ಏನ್ ಮಾಡ್ತಾರೆ, ಎಂಫಸೈಸ್ ದ ಪ್ರೈಮಸಿ ಆಫ್ ದ ಓವರ್ ಆಲ್ ಗೋಲ್ಸ್ ಆಫ್ ದ ಆರ್ಗನೈಸೇಷನ್. ಅವಾಗ ಏನಾಗುತ್ತೆ, ಸೊ ಇವಾಗ 2 ಡಿಪಾರ್ಟ್ಮೆಂಟ್ ಮಧ್ಯ ಕೆಲಸ ಮೀನ್ಸ್ ಜಗಳ ಆಗ್ತಿರುತ್ತೆ ಅಂದಾಗ ಆಸ್ ಅ ಮ್ಯಾನೇಜರ್ ಅವರು ಡಿಪಾರ್ಟ್ಮೆಂಟ್ ಎ ಹತ್ರನೂ ಲೈಕ್ ಅವ್ರ ಫೇವರ್ ಆಗು ಮಾತಾಡಕ್ಕಾಗಲ್ಲ, ಡಿಪಾರ್ಟ್ಮೆಂಟ್ ಬಿ ಅವರ ಫೇವರ್ ಆಗು ಮಾತಾಡಕ್ಕಾಗಲ್ಲ. ಸೊ ಆಲ್ವೇಸ್ ಮ್ಯಾನೇಜರ್ ಶುಡ್ ಕೀಪ್ ಇನ್ ಮೈಂಡ್ ಆ ಒಂದು ಆ, ಏನ್ ಹೇಳ್ತಾರೆ, ಆ ಆರ್ಗನೈಸೇಷನ್ಸ್ ಗೋಲ್ಸ್ ಏನಿರುತ್ತೆ, ಆ ಗೋಲ್ಸ್ ಯಾವ್ದನ್ನ ಯಾವ ಒಂದು ಡಿಪಾರ್ಟ್ಮೆಂಟ್ ಮೀಟ್ ಮಾಡ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಥಿಂಗ್ ಲೈಕ್ ಯಾವ ಡಿಪಾರ್ಟ್ಮೆಂಟ್ ಕರೆಕ್ಟ್ ಆಗಿ ಈ ಒಂದು ಗೋಲ್ಸ್ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಫೇವರ್ ಮಾಡ್ಕೊಂಡು, ಅಥವಾ ಐ ಶುಡ್ ನಾಟ್ ಯೂಸ್ ದ ವರ್ಡ್ ಫೇವರ್. ಸೊ ಯಾಕೆ ಅಂದ್ರೆ ಆಲ್ವೇಸ್ ಮ್ಯಾನೇಜರ್ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಗೋಲ್ಸ್ ಆಫ್ ದ ಆರ್ಗನೈಸೇಷನ್. ಸೊ ಈ ಡಿಪಾರ್ಟ್ಮೆಂಟ್ ಅಥವಾ ಈ ಕೆಲಸಗಾರರು ಅಥವಾ ಈ ಒಂದು ಕೆಲಸ, ಸೊ ಅದ್ರ ಬಗ್ಗೆ ಅವ್ರು ಥಿಂಕ್ ಮಾಡಬಾರ್ದು. ಆಲ್ವೇಸ್ ಆ ಕಂಪನಿ ಗೋಲ್ಸ್ ಏನಿರುತ್ತೆ, ಆ ಕಂಪನಿ ಬಗ್ಗೆ ಏನಿರುತ್ತೆ ಅದ್ರ ಮೇಲೆ ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಗೈಡ್ಲೈನ್ಸ್ ಅನ್ನೋದು ಇಟ್ ಇಸ್ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಆರ್ ಇಟ್ ಇಸ್ ನಾಟ್ ರೆಡಿಮೇಡ್, ಆಲ್ವೇಸ್ ಇಟ್ ಇಸ್ ಬೇಸ್ಡ್ ಆನ್ ದ ಸಿಚುಯೇಷನ್ಸ್. ನೆಕ್ಸ್ಟ್ ಬಂದು ಫಾರ್ಮ್ಡ್ ಬೈ ಪ್ರಾಕ್ಟಿಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್. Principles of management are formed by experience and collective wisdoms of managers. ಸೊ ಏನಾಗುತ್ತೆ, ನಾನು ಆಗ್ಲೇ ಮೊದಲೇ ಹೇಳ್ದಂಗೆ ಬೇಸ್ಡ್ ಆನ್ ದ ಸಿಚುಯೇಷನ್ಸ್ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಆ ಗೈಡ್ಲೈನ್ಸ್ ಏನೇನಿರುತ್ತೆ ಬೇಸ್ಡ್ ಆನ್ ದ ಸಿಚುಯೇಷನ್ಸ್. ಸೊ ಹಾಗೆ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಲ್ವೇಸ್ ಇಟ್ ಇಸ್ ಫಾರ್ಮ್ಡ್ ಬೈ ಎಕ್ಸ್ಪೀರಿಯನ್ಸ್. ಸೊ ಏನಾಗುತ್ತೆ, ಲೈಕ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿಚುಯೇಷನ್ ಬರುತ್ತೆ ಅಂದ್ರೆ ಅದಕ್ಕೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅನ್ನೋದ್ರ ಮೇಲೆ ಅವರು ಒಂದು ಪ್ರಿನ್ಸಿಪಲ್ನ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಇಟ್ಸ್ ಅ ಮ್ಯಾಟರ್ ಆಫ್ ಕಾಮನ್ ಎಕ್ಸ್ಪೀರಿಯನ್ಸ್ ದಟ್ ಈಸ್ ಡಿಸಿಪ್ಲಿನ್. ಸೊ ಏನಾಗುತ್ತೆ, ಲೈಕ್ ಇವಾಗ ಒಂದು ಕಂಪನಿದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂದ್ರೆ ನಾವು ಯಾವ ತರ ಒಂದು ಪ್ರಿನ್ಸಿಪಲ್ನ ಆ ಒಂದು ಜಾಗಕ್ಕೆ ಅಪ್ಲೈ ಮಾಡಿದ್ರೆ
ಆ ಒಂದು ಡಿಸಿಪ್ಲಿನ್ ಆಫ್ ದ ಕಂಪನಿ ಸರಿ ಹೋಗುತ್ತೆ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡೋದು ಅಥವಾ ಆ ಥರ ನೋಡ್ಬೇಕು ಅಂದ್ರೆ ಸೊ ಪಾಸ್ಟ್ ಒಂದು ಏನೋ ಒಂದು ಕೆಲವು ಸಿಚುಯೇಷನ್ಸ್ ಆಗಿರತ್ತೆ. ಸೊ ಯಾವುದೋ ಒಂದು ಜಗಳ ಆಗಿರತ್ತೆ ಅಥವಾ ಯಾವುದೋ ಒಂದು ಏನ್ ಹೇಳ್ತಾರೆ ಸಿಚುಯೇಷನ್ಸ್ ಬಂದಿರತ್ತೆ. ಸೊ ಆಗ ನಾವ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದಾಗ ಅದು ಕರೆಕ್ಟ್ ಆಗಿ ವರ್ಕ್ ಆಯ್ತು ಅನ್ನೋದ್ರ ಮೇಲೆ ನಾವೊಂದು ಏನ್ ಹೇಳ್ತಾರೆ ಒಂದು ಪ್ರಿನ್ಸಿಪಲ್ ನ ಆಡ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ಇವಾಗ ಒಂದು ಕಂಪನಿಯಲ್ಲಿ ಎಲ್ಲರೂ ತುಂಬಾ ಕೆಲಸ ಲೈಕ್ ತುಂಬಾ ಜನ ಹೇಳ್ತಿದ್ದಾರೆ ಲೈಕ್ ತುಂಬಾ ಸ್ಟ್ರೆಸ್ ಆಗ್ತಿದೆ ನಮ್ಗೆ. ಲೈಕ್ ಈ ಸ್ಟ್ರೆಸ್ ಅನ್ನೋದು ಎಲ್ಲಾ ಕಂಪನೀಸ್ ಅಲ್ಲೂ ತುಂಬಾ ಮೇನ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಈಗ. ಸೊ ಆಗ ಲೈಕ್ ಮ್ಯಾನೇಜರ್ ಏನ್ ಮಾಡ್ಬೇಕು, ಓಕೆ ಈ ಒಂದು ಸ್ಟ್ರೆಸ್ ನ ಕಡಿಮೆ ಮಾಡಕ್ಕೆ ನಾವು ಏನೇನು ಪ್ರಿನ್ಸಿಪಲ್ಸ್ ನ ಆಡ್ ಮಾಡ್ಕೊಂಡು ಹೋಗ್ಬೇಕು, ಏನೇನು ಗೈಡ್ಲೈನ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಅವರು ಥಿಂಕ್ ಮಾಡೋದು ಯಾವಾಗ ಅಂದ್ರೆ ಓಕೆ ಲಾಸ್ಟ್ ಇಯರ್ ನಾವ್ ಈ ತರ ಮಾಡಿದಾಗ ಕಂಪನಿ ಅಥವಾ ಎಂಪ್ಲಾಯೀಸ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಹಾಗೆ ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಯಾವ್ದು ಪ್ರಿನ್ಸಿಪಲ್ಸ್ ನ ಅಥವಾ ಯಾವ ಗೈಡ್ಲೈನ್ಸ್ ನ ನಾವು ಆಡ್ ಮಾಡ್ಕೋಬಹುದು ಅಂತ ನೋಡ್ತಿರ್ತಾರೆ. ನೆಕ್ಸ್ಟ್ ಒಂದು ಫ್ಲೆಕ್ಸಿಬಲ್. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಲ್ವೇಸ್ ಫ್ಲೆಕ್ಸಿಬಲ್ ಆಗಿರ್ಬೇಕು. ಆಲ್ವೇಸ್ ನಾವು ರಿಜಿಡ್ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತೀವಿ. ಲೈಕ್ ಏನ್ ಹೇಳ್ತಾರೆ, ನಾನು ಆಗ್ಲೇ ಹೇಳ್ದಂಗೆ ಆಲ್ವೇಸ್ ಡಿಫ್ರೆಂಟ್ ಸಿಚುಯೇಷನ್ಸ್ ಬರೋದಕ್ಕೆ ನಾವು ಈ ಒಂದು ಪ್ರಿನ್ಸಿಪಲ್ ನ ಎಲ್ಲಾ ಒಂದು ಸಿಚುಯೇಷನ್ಸ್ಗೆ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ ಆಲ್ವೇಸ್ ಈ ಒಂದು ಪ್ರಿನ್ಸಿಪಲ್ ಆಫ್ ದ ಮ್ಯಾನೇಜ್ಮೆಂಟ್ ಶುಡ್ ಬಿ ಫ್ಲೆಕ್ಸಿಬಲ್ ಬೇಸ್ಡ್ ಆನ್ ದ ಸಿಚುಯೇಷನ್. ಸೊ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಲೈಕ್ ನಾವ್ ಯಾಕೆ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ ಅಂದ್ರೆ ಇಟ್ ಕ್ಯಾನ್ ಬಿ ಮಾಡಿಫೈಡ್ ಬೈ ದ ಮ್ಯಾನೇಜರ್. ಸೊ ವೆನ್ ದ ಸಿಚುಯೇಷನ್ ಡಿಮಾಂಡ್ಸ್, ಇವಾಗ ಸಿಚುಯೇಷನ್ ಅಲ್ಲಿ ಯಾವುದೋ ಒಂದು ಪ್ರಿನ್ಸಿಪಲ್ ನಾವು ಹೇಳಿರ್ತೀವಿ, ಓಕೆ ನೀವು 9 to 6 ಕೆಲಸ ಮಾಡಬೇಕು ಅಂತ. ಬಟ್ ಒಂದ್ಸಲ ಏನಾಗುತ್ತೆ, ಒಂದು ಎಂಪ್ಲಾಯಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಅಥವಾ ಇಫ್ ಈಸ್ ಹ್ಯಾವಿಂಗ್ ಅ ವೆರಿ ಪ್ರಾಪರ್ ರೀಸನ್ ಲೈಕ್ ಓಕೆ ನನಗೆ ಹಾಫ್ ಡೇ ಬೇಕಾಗತ್ತೆ ಅಥವಾ ಐ ಆಮ್ ವರ್ಕಿಂಗ್ ಲೈಕ್ 2 shifts ಲೈಕ್ ಮಾರ್ನಿಂಗ್ 5 hours ಮಾಡಿ ಈವ್ನಿಂಗ್ 4 hours ಮಾಡ್ತೀನಿ. ಸೊ ಆ ತರ ಏನಾದ್ರೂ ಚೇಂಜಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ, ಇಫ್ ಇಟ್ ಇಸ್ ನಾಟ್ ಅಪ್ ವಾಟ್ ಇಸ್ ದಟ್ ಇಫ್ ಇಟ್ ಇಸ್ ನಾಟ್ ಇಂಟಿಮೇಟ್ ಲೈಕ್ ನಿಮ್ಮ ಒಂದು ವರ್ಕ್ ನ ಅದು ಡಿಸ್ಟರ್ಬ್ ಮಾಡ್ತಿಲ್ಲ ಅಂದಾಗ ದೇ ವಿಲ್ ಸೇ ಓಕೆ. ಸೊ ಹಾಗೆ ಆ ಒಂದು ಮ್ಯಾನೇಜರು ಆ ಸಿಚುಯೇಷನ್ ಡಿಮಾಂಡ್ ಮಾಡ್ತಾ ಇದ್ರೆ ಈ ಒಂದು ಪ್ರಿನ್ಸಿಪಲ್ ನ ಚೇಂಜ್ ಮಾಡುವಂತ ಒಂದು ಸಿಚುಯೇಷನ್ಸ್ ಕೂಡ ಬರುತ್ತೆ. ಸೊ ಅದು ಒಂದು ಏನ್ ಹೇಳ್ತಾರೆ, ಆ ಒಂದು ವರ್ಕ್ ಅಥವಾ ಆ ಒಂದು ಇದಿರೋದು ರೈಟ್ ಇರೋದು ನಮ್ಮ ಮ್ಯಾನೇಜರ್ಸ್ ಮಾತ್ರ. ಫಾರ್ ಎಕ್ಸಾಂಪಲ್, ದ ಡಿಗ್ರಿ ಆಫ್ ಕಾನ್ಸಂಟ್ರೇಷನ್ ಆಫ್ ಅಥಾರಿಟಿ ಆರ್ ಇಟ್ಸ್ ಡಿಸ್ಪರ್ಸಲ್ ವಿಲ್ ಡಿಪೆಂಡ್ ಅಪಾನ್ ದ ಸಿಚುಯೇಷನ್ಸ್. ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಒಂದು ಪ್ರಿನ್ಸಿಪಲ್ಸ್ ನಾವು ತಗೊಂಡಿರ್ತೀವಿ ಲೈಕ್ ಗೈಡ್ ಲೈನ್ ನ ಪ್ರಾಪರ್ ಆಗಿ ಫೀಲ್ ಮಾಡ್ತಿರ್ತೀವಿ. ಸೊ ಆಗ ಬಂದು ಏನೋ ಒಂದು ಸಿಚುಯೇಷನ್ ಬರುತ್ತೆ, ಓಕೆ ದಿಸ್ ಇಸ್ ನಾಟ್ ಪ್ರಾಪರ್ ಅಂತ ಹೇಳಿದಾಗ ಆ ಒಂದು ಮ್ಯಾನೇಜರ್ಗೆ ಆ ಒಂದು ರೈಟ್ ಇರುತ್ತೆ so that they can change the principle whichever they were following from so many years. So next ಬಂದು mainly behavioral. ಸೊ ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ಕಂಪನಿ ಇಟ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಎಂಪ್ಲಾಯೀಸ್ ಅಲ್ವಾ. ಸೊ ಹಾಗೆ ಯಾವಾಗ ಅವರು ಈ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಕಂಪನಿ ಎಂಪ್ಲಾಯೀಸ್ ರಿವಾಲ್ವಿಂಗ್ ಆಗ್ತಿದ್ದಾಗ ಸೊ ಇಟ್ ಇಸ್ ಇಂಡಲ್ಜಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಸೊ ಇವಾಗ ಯಾವುದೇ ಹ್ಯೂಮನ್ ಬೀಯಿಂಗ್ಸ್ ಬಿಹೇವಿಯರ್ ನೋಡ್ಕೊಂಡು ಕೂಡ ಈ ಒಂದು ಪ್ರಿನ್ಸಿಪಲ್ಸ್ ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಮೇನ್ಲಿ ಬಿಹೇವಿಯರಲ್ ಇನ್ ನೇಚರ್. ಸೊ ಯಾವುದೇ ಹ್ಯೂಮನ್ ಬೀಯಿಂಗ್ಸ್ ಬಿಹೇವಿಯರ್ ಕೂಡ ಒನ್ ಆಫ್ ದ ರೀಸನ್ ಈ ಪ್ರಿನ್ಸಿಪಲ್ಸ್ ನಾವು ಚೇಂಜ್ ಮಾಡೋದು ಅಥವಾ ಯಾವ ಪ್ರಿನ್ಸಿಪಲ್ ನ ತಗೊಳ್ಳೋದು ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಪ್ರಿನ್ಸಿಪಲ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಫಾರ್ ಥಿಂಗ್ಸ್, ಇಟ್ ಇಸ್ ಫಾರ್ ಹ್ಯೂಮನ್ ಬೀಯಿಂಗ್. ಅವ್ರ ಬಿಹೇವಿಯರ್ ಹೇಗಿದೆ ಅದನ್ನ ನೋಡ್ಕೊಂಡು ನಾವು ನಮ್ಮ ಪ್ರಿನ್ಸಿಪಲ್ಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಬೈ ಪ್ಲಾನಿಂಗ್ ದ ಲೇಔಟ್ ಆಫ್ ಅ ಫ್ಯಾಕ್ಟ್ರಿ, ಆರ್ಡರ್ಲಿನೆಸ್ would require that workflows are matched by flow of materials and movement of men. ಸೊ ಇವಾಗ ನಾವ್ ಯಾವುದೋ ಒಂದು ಹೊಸ ಕಂಪನಿ ಅಥವಾ ಹೊಸ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸೊ ಆಗ ನಾವೇನ್ ಮಾಡ್ತೀವಿ, ಲೈಕ್ ಪ್ಲಾನಿಂಗ್ ಆಫ್ ದ ಲೇಔಟ್ ಆಫ್ ಅ ಫ್ಯಾಕ್ಟ್ರಿ, ಮತ್ತೆ ಆ ವರ್ಕ್ ಹೇಗ್ ನಡೀತಾ ಇದೆ, ಮತ್ತೆ ಆ ವರ್ಕ್ ನ ಫ್ಲೋ ಆಫ್ ಮೆಟೀರಿಯಲ್ಸ್ ಎಲ್ಲಾನು ಕೂಡ ಮೂವ್ಮೆಂಟ್ ಆಫ್ ಮೆನ್. ಸೊ ಇದರಿಂದ ಈ ಒಂದು ಮೂವ್ಮೆಂಟ್ ಆಫ್ ಮೆನ್ ಅಥವಾ ಪೀಪಲ್ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು
ನಮ್ಮ ಒಂದು ಪ್ರಿನ್ಸಿಪಲ್ಸ್ ನಾವು ನೋಡ್ತಾ ಹೋಗ್ಬೇಕು. ಸೊ ಯಾವುದೇ ಕಂಪನಿ ನಡೆಸಬೇಕು ಅಂದ್ರೆ ಎಂಪ್ಲಾಯೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ವಾ. ಸೊ ಹಾಗೆ ಎಂಪ್ಲಾಯೀಸ್ ರಿಕ್ವೈರ್ಮೆಂಟ್ಸ್ ನ ನೋಡ್ಕೊಂಡು ನಾವು ನಮ್ಮ ಪ್ಲಾನಿಂಗ್ ಆಫ್ ದ ಲೇಔಟ್ ಅಥವಾ ಮೆಷಿನ್ಸ್ ಅಥವಾ ವರ್ಕ್ ಫ್ಲೋಸ್ ಎಲ್ಲಾನು ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ಸ್. So all principles of management will establish relationship between cause and effect so that they can be used in similar situations. ಸೊ ಈ ಒಂದು ಏನ್ ಹೇಳ್ತಾರೆ, ನಮ್ಮ ಕಂಪನಿ ಅಥವಾ ಒಂದು ಯಾವುದೇ ಒಂದು ಆರ್ಗನೈಸೇಷನ್ ಆದ್ರೂ ಕೂಡ ಅಲ್ಲಿ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ ವಿಲ್ ಬಿ ಎಸ್ಟಾಬ್ಲಿಷಿಂಗ್. ಸೊ ಅದನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡ್ತಾನೆ ಅಂದ್ರೆ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಮಧ್ಯಾಹ್ನ ಈ ಒಂದು ಪ್ರಿನ್ಸಿಪಲ್ಸ್ ಅನ್ನೋದು ನಡೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಆ ಒಂದು ಪ್ರಿನ್ಸಿಪಲ್ನ ಸಿಮಿಲರ್ ಸಿಚುಯೇಷನ್ಸ್ ಅಂಡ್ ಲಾರ್ಜರ್ ನಂಬರ್ ಆಫ್ ಕೇಸಸ್, ನಾನು ಆಗ್ಲೇ ಹೇಳ್ದಂಗೆ ನಾವು ಎಲ್ಲಾ ಪ್ರಿನ್ಸಿಪಲ್ಸ್ನ ಎಲ್ಲಾ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಪ್ರಿನ್ಸಿಪಲ್ಸ್ನ ಹೇಗ್ ಮಾಡಿರ್ತಾರೆ ಅಂದ್ರೆ ಲೈಕ್ ಅದಕ್ಕೆ ಕಾಸ್ ಅಂಡ್ ಎಫೆಕ್ಟ್ ಮಧ್ಯಾಹ್ನ ಆ ಒಂದು ಪ್ರಿನ್ಸಿಪಲ್ಸ್ ರಿಲೇಶನ್ಶಿಪ್ ಮಧ್ಯಾಹ್ನ ಅದು ನಡೆಯುತ್ತಾ ಇರೋದ್ರಿಂದ ನಾವು ಆ ಒಂದು ಕಾನ್ಸೆಪ್ಟ್ ನಾವು ಸೇಮ್ ಸಿಚುಯೇಷನ್ ಅಥವಾ ಲಾರ್ಜರ್ ನಂಬರ್ ಆಫ್ ಕೇಸಸ್, ಡಿಫ್ರೆಂಟ್ ನಂಬರ್ ಆಫ್ ಕೇಸಸ್ ಅಲ್ಲಿ ಆ ಒಂದು ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಳ್ಳೋ ಹಂಗಾಗತ್ತೆ. As such, they tell us if a particular principle was applied in a particular situation, what would be its likely effect. So, principles of management are less than perfect since they mainly apply to human behavior. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದು ಹ್ಯೂಮನ್ ಬಿಹೇವಿಯರ್ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಾವು ಈ ಒಂದು ಪ್ರಿನ್ಸಿಪಲ್ಸ್ ನಾವು ಡಿಫ್ರೆಂಟ್ ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋ ಥರಾನೇ ಈ ಒಂದು ಪ್ರಿನ್ಸಿಪಲ್ಸ್ ನ ಮಾಡ್ಕೊಂಡು ಹೋದ್ರೆ ಸೊ ಲೈಕ್ ಒಂದೊಂದು ಹೊಸ ಸಿಚುಯೇಷನ್ಸ್ ಬಂದಾಗೂ ಕೂಡ ನಾವು ಬೇರೆ ಬೇರೆ ಪ್ರಿನ್ಸಿಪಲ್ಸ್ ಮಾಡೋದನ್ನ ತಪ್ಪತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಆಲ್ವೇಸ್ ಯಾವುದೋ ಒಂದು ಪ್ರಿನ್ಸಿಪಲ್ಸ್ ತಗೊಂಡಾಗ ಅದರ ಕಾಸ್ ಏನಿರುತ್ತೆ, ಆ ಒಂದು ಪ್ರಿನ್ಸಿಪಲ್ಸ್ ನಾವು ಕೊಟ್ಟ ಮೇಲೆ ಅದರ ಎಫೆಕ್ಟ್ ಏನೇನಿರುತ್ತೆ ಅನ್ನ ಮೊದಲೇ ಥಿಂಕ್ ಮಾಡಿ ಕೆಲವು ಪ್ರಿನ್ಸಿಪಲ್ಸ್ ನಾವು ಗೈಡ್ಲೈನ್ಸ್ ತರ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಒಂದು ಪ್ರಿನ್ಸಿಪಲ್ ನಾವು ಡಿಫ್ರೆಂಟ್ ನಂಬರ್ ಆಫ್ ಕೇಸಸ್ ಅಲ್ಲಿ ಮತ್ತೆ ಇಫ್ ಇಟ್ ಇಸ್ ಅ ಸಿಮಿಲರ್ ಸಿಚುಯೇಷನ್ಸ್ ವಿ ಕ್ಯಾನ್ ಯೂಸ್ ದಟ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಕಂಟಿಂಜೆಂಟ್. The applications of principles of management is contingent or depend upon the prevailing situation at a particular point of time. ಸೊ ಇದು ಕೂಡ ಸೇಮ್ ಆಗುತ್ತೆ. ಲೈಕ್ ನಾವು ಹೇಗೆ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ, ಲೈಕ್ ಡಿಫ್ರೆಂಟ್ ಸಿಚುಯೇಷನ್ಸ್ ನಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಆಗ ಲೈಕ್ ಆ ಪ್ರಿವೇಲಿಂಗ್ ಸಿಚುಯೇಷನ್ ಏನಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನ್ ಸಿಚುಯೇಷನ್ ನಡೀತಾ ಇರುತ್ತೆ, ಸೊ ಅದ್ರ ಬೇಸ್ ಆಗಿ ನಾವು ಆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ದ ಅಪ್ಲಿಕೇಶನ್ ಆಫ್ ಪ್ರಿನ್ಸಿಪಲ್ಸ್ ಹ್ಯಾಸ್ ಟು ಬಿ ಚೇಂಜ್ಡ್ ಆಸ್ ಪರ್ ದ ರಿಕ್ವೈರ್ಮೆಂಟ್ಸ್. ನಾನು ಆಗ್ಲೇ ಹೇಳ್ದಂಗೆ ಆ ಫ್ಲೆಕ್ಸಿಬಲ್ ಲೈಕ್ ಆಸ್ ಐ ಸೆಡ್ ಬಿಫೋರ್, ನಮ್ಮ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದು ಇಟ್ಸ್ ಅ ಫ್ಲೆಕ್ಸಿಬಲ್. ಸೊ ಡಿಫ್ರೆಂಟ್ ಸಿಚುಯೇಷನ್ಸ್ಗೆ ನಾವು ಡಿಫ್ರೆಂಟ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. So, for example, employees deserve fair and just remuneration, but what it is just and fair is determined by multiple factors. So, ಇವಾಗ ನಾವು ಆಸ್ ಅನ್ ಎಂಪ್ಲಾಯಿ ನಾವು ಹೇಳ್ತೀವಿ ಓಕೆ ನನಗೆ ಪ್ರಾಪರ್ ರೆಮ್ಯುನರೇಷನ್ ಸಿಗ್ತಿಲ್ಲ ಅಂತ. ಬಟ್ ಆಸ್ ಅ ಮ್ಯಾನೇಜರ್ ಅವರು ಬರೀ ಸ್ಯಾಲರಿ ಓಕೆ ಈ ಒಂದು ವರ್ಕರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ನಾವು ಪ್ರಾಪರ್ ರೆಮ್ಯುನರೇಷನ್ ಕೊಡಬೇಕು ಅಂತ ಇರುತ್ತೆ. ಬಟ್ ಅದಕ್ಕೆ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಯೋಚನೆ ಮಾಡೋದಕ್ಕೆ. ಸೊ ದೇ ಇನ್ಕ್ಲೂಡ್ ಕಾಂಟ್ರಿಬ್ಯೂಷನ್ ಆಫ್ ದ ಎಂಪ್ಲಾಯಿ, ಮತ್ತೆ ಪೇಯಿಂಗ್ ಕೆಪಾಸಿಟಿ ಆಫ್ ದ ಎಂಪ್ಲಾಯರ್ ಅಂಡ್ ಆಲ್ಸೋ ಪ್ರಿವೇಲಿಂಗ್ ವೇಜ್ ರೇಟ್ ಆಫ್ ದ ಆಕ್ಯುಪೇಷನ್. ಸೊ ಇವಾಗ ಒಂದು ವರ್ಕರ್ಗೆ ನಾವು ಓಕೆ ಅವರು ಒಂದು ರೆಮ್ಯುನರೇಷನ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದ್ರೆ ಆ ಒಂದು ಮ್ಯಾನೇಜರ್ ಏನೇನ್ ತರ ಎಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಬಂದು ಅವ್ರು ಹೇಗ್ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಕಂಪನಿ ಅಷ್ಟು ಕೊಡಕ್ ಆಗತ್ತಾ, ಇನ್ನೊಂದು ಮಾರ್ಕೆಟ್ ರೇಟ್ಸ್. ಇವಾಗ ಎಲ್ಲಾ ಕಂಪನೀಸಲ್ಲೂ ಮಾರ್ಕೆಟ್ ರೇಟ್ಸ್ ಅಂತ ಇರತ್ತೆ. ಸೊ ಆ ಮಾರ್ಕೆಟ್ ರೇಟ್ಸ್ಗಿಂತ ಆ ಕಂಪನಿಯಲ್ಲಿ ಆ ಒಂದು ವರ್ಕರ್ಗೆ ದುಡ್ಡು ಜಾಸ್ತಿ ಮಾಡೋದಕ್ಕಾಗಲ್ಲ. ಸೊ ದೀಸ್ ಆರ್ ಆಲ್ ದ ಸಿಚುಯೇಷನ್ಸ್ ವೇರ್ ಆ ಮ್ಯಾನೇಜರು ಅಷ್ಟು ಥಿಂಕ್ ಮಾಡಿ ಆ ಒಂದು ಪ್ರಿನ್ಸಿಪಲ್ನ ಅವರು ತಗೊಂಡು ಓಕೆ ಆ ಒಂದು ಎಂಪ್ಲಾಯೀಸ್ ಇಷ್ಟು ನಾವು ದುಡ್ಡನ್ನ ಜಾಸ್ತಿ ಮಾಡ್ಬೋದು ಅಥವಾ ರೆಮ್ಯುನರೇಷನ್ ಜಾಸ್ತಿ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾರೆ. ಸೊ this is the principle of management where it is contingent, like it is not rigid, it is always contingent based on the
ಸಿಚುಯೇಷನ್. ಸೊ ಈಗ ನೋಡಿದ್ರಲ್ಲ ವಾಟ್ ಆರ್ ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ. ನೆಕ್ಸ್ಟ್ ಬಂದು ಫಂಕ್ಷನಲ್ ಫೋರ್ಮೆನ್ಶಿಪ್. ಸೊ ಈ ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂದ್ರೆ ಏನು ಅಂತ ನೋಡೋಣ ಈಗ. ಫಂಕ್ಷನಲ್ ಫೋರ್ಮೆನ್ಶಿಪ್. ಸೊ ಈ ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂದ್ರೆ ಇನ್ ದ ಫ್ಯಾಕ್ಟ್ರಿ ಸಿಸ್ಟಮ್ ಅಂತ ನೋಡ್ಕೊಂಡು ಹೋದ್ರೆ, ಇವಾಗ ಆಫೀಸ್ ಬೇಡ, ಸೊ ಫ್ಯಾಕ್ಟ್ರಿ ಅಂತ ಬರತ್ತಲ್ಲ, ಆ ಒಂದು ಫ್ಯಾಕ್ಟ್ರಿಯಲ್ಲಿ ದ ಫೋರ್ಮನ್ ರಿಪ್ರೆಸೆಂಟ್ಸ್ ದ ಮ್ಯಾನೇಜರಿಯಲ್ ಫಿಗರ್ ವಿತ್ ಹೂಮ್ ದ ವರ್ಕರ್ಸ್ ಆರ್ ಇನ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್. ನೀವು ನಮ್ಮ ಬೇರೆ ವಿಡಿಯೋಸ್, ಅದು ಹಳೆ 2 ವಿಡಿಯೋಸ್ ನೀವು ನೋಡಿದ್ರೆ ಅದರಲ್ಲಿ ಹೈರಾರ್ಕಿ ಆಫ್ ದ ಎಂಪ್ಲಾಯೀಸ್ ಅಥವಾ ಮ್ಯಾನೇಜರ್ಸ್ ನ ನೀವು ನೋಡ್ಬೋದು. ಸೊ ಅದರಲ್ಲಿ ಈ ಫೋರ್ಮೆನ್ ಅನ್ನೋದು ನಾವು ಅದ್ರಲ್ಲಿ ಹೇಳಿರ್ತೀವಿ, ಲೈಕ್ ಫೋರ್ಮೆನ್ ಇಸ್ ದ ಲೋಯೆಸ್ಟ್ ರ್ಯಾಂಕಿಂಗ್ ಮ್ಯಾನೇಜರ್. ಸೊ ಈ ಲೋಯೆಸ್ಟ್ ರ್ಯಾಂಕಿಂಗ್ ಮ್ಯಾನೇಜರು ಏನ್ ಹೇಳ್ತಾರೆ, ಹಿ ಇಸ್ ಲೈಕ್ ಹೈಯೆಸ್ಟ್ ರ್ಯಾಂಕಿಂಗ್ ವರ್ಕರ್ ಆಲ್ಸೋ. ನಾನು ಆಗ್ಲೇ ಹೇಳಿದ್ದೆ. ಸೊ ಈ ಫೋರ್ಮೆನ್ ಅನ್ನೋರು ಲೋಯೆಸ್ಟ್ ರ್ಯಾಂಕಿಂಗ್ ಮ್ಯಾನೇಜರ್ ಬಟ್ ಹೈಯೆಸ್ಟ್ ರ್ಯಾಂಕಿಂಗ್ ವರ್ಕರ್ಸ್ ಅಲ್ಲಿ ಈಸ್ ಅ ಫಸ್ಟ್, ಬಟ್ ಮ್ಯಾನೇಜರ್ಸ್ ಅಲ್ಲಿ ನೋಡ್ಕೊಂಡು ಹೋದ್ರೆ ಅವರ ಹೈರಾರ್ಕಿ ಬಂದು ಲೋಯೆಸ್ಟ್ ರ್ಯಾಂಕಿಂಗ್ ಮ್ಯಾನೇಜರ್. And he is very important. Why? Because he is the one who is having face-to-face contact with workers. So, ಈ workers, ಇವಾಗ employees or workers are main very important factor in the company. ಏಕೆಂದ್ರೆ ಎಲ್ಲ ಕೆಲಸಗಳು ಲೈಕ್ ದೊಡ್ಡ ದೊಡ್ಡ ಮ್ಯಾನೇಜರ್ಸ್ ಎಲ್ಲ ಏನ್ ಮಾಡ್ತಾರೆ, ದೇ ವಿಲ್ ಪ್ಲಾನ್ ಅಂಡ್ ದೇ ವಿಲ್ ಟ್ರೈ ಫಾರ್ ಎಕ್ಸಿಕ್ಯೂಷನ್. ಬಟ್ ಆ ಒಂದು ಕೆಲಸ ನಡಿಬೇಕು ಅಂದ್ರೆ ಆ ಕಂಪನಿ ವರ್ಕರ್ಸ್ ಇಂದ್ರನೇ ಸಾಧ್ಯ. ಸೊ ಆ ಒಂದು ವರ್ಕರ್ಸ್ ಜೊತೆ ಡೈರೆಕ್ಟ್ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಅಥವಾ ಕಾಂಟ್ಯಾಕ್ಟ್ ಇರೋದು, ದಟ್ ಇಸ್ ವಿತ್ ಫೋರ್ಮೆನ್ ಆರ್ ಫಂಕ್ಷನಲ್ ಮ್ಯಾನೇಜರ್ ವಿ ಕ್ಯಾನ್ ಸೇ. ಸೊ ಡೈಲಿ ಬೇಸಿಸ್ ಅವ್ರ ಜೊತೆ ಡೇ ಟು ಡೇ ಕಾಂಟ್ಯಾಕ್ಟ್ ಇರೋದ್ರಿಂದ ಹಿ ಈಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಇನ್ ದ ಕಂಪನಿ. ಸೊ ಹಿ ಇಸ್ ಪಿವಟ್ ಅರೌಂಡ್ ಹೂ ರಿವಾಲ್ವ್ಸ್ ದ ಎಂಟೈರ್ ಪ್ರೊಡಕ್ಷನ್. ನಾನು ಮೊದಲೇ ಹೇಳ್ದಂಗೆ ಎಂಟೈರ್ ಪ್ರೊಡಕ್ಷನ್, ಪ್ಲಾನಿಂಗು, ಇಂಪ್ಲಿಮೆಂಟೇಷನ್, ಕಂಟ್ರೋಲು ಎಲ್ಲರೂ ಕೂಡ ಈ ಒಂದು ಫಂಕ್ಷನಲ್ ಅಥವಾ ಈ ಫೋರ್ಮೆನ್ ಇಂದಾನೆ, ಫೋರ್ಮೆನ್ ಅರೌಂಡ್ ತಿರುಗ್ತಾ ಇರುತ್ತೆ. ಯಾಕೆಂದ್ರೆ ಹಿ ಇಸ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಹೈಯರ್ ಲೆವೆಲ್ಸ್ ಆಫ್ ಮ್ಯಾನೇಜರ್ಸ್ ಅಂಡ್ ಹಿ ಇಸ್ ಲೈಕ್ ಡೇ ಟು ಡೇ ಈಸ್ ಹ್ಯಾವಿಂಗ್ ಡೇ ಟು ಡೇ ಕಾನ್ವರ್ಸೇಷನ್ ವಿತ್ ಎಂಪ್ಲಾಯೀಸ್. ಸೊ ಅದಕ್ಕೆ ಏನ್ ಮಾಡ್ತಾರೆ, ಈ ಪಿವಟ್ ಏನೇನಿರುತ್ತೆ, ಲೈಕ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಏನಿರುತ್ತೆ ಕಂಪನಿಲಿ, ದಟ್ ಇಸ್ ಪ್ಲಾನಿಂಗು, ಇಂಪ್ಲಿಮೆಂಟೇಷನ್, ಕಂಟ್ರೋಲ್ ಎಲ್ಲಾನು ಕೂಡ ಈ ಒಂದು ಫೋರ್ಮೆನ್ ಅರೌಂಡ್ ತಿರುಗ್ತಾ ಇರುತ್ತೆ. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಲೈಕ್ ಈ ಒಂದು ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಟೇಲರ್ ಅಂತ ಒಬ್ರು ವೆರಿ ಫೇಮಸ್ ಪರ್ಸನ್ ಹೂ ಹ್ಯಾಸ್ ಅಡ್ವೊಕೇಟೆಡ್ ಸೆಪರೇಷನ್ ಆಫ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಫಂಕ್ಷನ್ಸ್. ಸೊ ಅವ್ರೇನ್ ಹೇಳ್ತಾರೆ, ಈ ಫೋರ್ಮೆನ್ ಅನ್ನೋದನ್ನ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸೆಪರೇಷನ್ ಆಫ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಫಂಕ್ಷನ್ಸ್. ಸೊ ನೀವು ಇದು ಒಂದು ಡಯಾಗ್ರಾಮ್ ನೋಡ್ತಿದ್ರೆ ಪ್ಲಾನಿಂಗ್ ಇನ್ಚಾರ್ಜೇ ಬೇರೆ ಇರ್ತಾರೆ, ಪ್ರೊಡಕ್ಷನ್ ಇನ್ಚಾರ್ಜೇ ಬೇರೆ ಇರ್ತಾರೆ. ಸೊ ಅದಕ್ಕೆ ಪ್ಲಾನಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಫಂಕ್ಷನ್ಸ್ ನ ಸೆಪರೇಟ್ ಮಾಡಿದ್ದಾರೆ. ದಿಸ್ ಕಾನ್ಸೆಪ್ಟ್ ವಾಸ್ ಎಕ್ಸ್ಟೆಂಡೆಡ್ ಟು ದ ಲೋಯೆಸ್ಟ್ ಲೆವೆಲ್ ಆಫ್ ದ ಶಾಪ್ ಫ್ಲೋರ್. ಸೊ ಈ ಕಾನ್ಸೆಪ್ಟ್ ನೀವು ನೋಡ್ಕೊಂಡು ಹೋದ್ರೆ ಆ ಲೋಯೆಸ್ಟ್ ಲೆವೆಲ್ ಶಾಪ್ ಫ್ಲೋರ್ ಏನಿರ್ತಾರೆ ಅವ್ರವರೆಗೂ ಕೂಡ ಈ ಒಂದು ಡಯಾಗ್ರಾಮ್ ನೀವು ನೋಡಿದ್ರೆ ವರ್ಕರ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಈವನ್ ಇನ್ಕ್ಲೂಡಿಂಗ್ ಆಫ್ ದ ಶಾಪ್ ಫ್ಲೋರ್, ಲೈಕ್ ಆ ಲೋಯೆಸ್ಟ್ ಲೆವೆಲ್ ಅಲ್ಲಿ ಶಾಪ್ ಫ್ಲೋರ್ ಅಲ್ಲಿ ಯಾರಿರ್ತಾರೆ ಅವ್ರಿಗೂ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದನ್ನ ನಾವು ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂತ ಕರಿತೀವಿ. ಅಂಡರ್ ದ ಫ್ಯಾಕ್ಟರಿ ಮ್ಯಾನೇಜರ್ ದರ್ ವಾಸ್ ಅ ಪ್ಲಾನಿಂಗ್ ಇನ್ಚಾರ್ಜ್ ಅಂಡ್ ಪ್ರೊಡಕ್ಷನ್ ಇನ್ಚಾರ್ಜ್. ನೀವು ಒಂದು ಡಯಾಗ್ರಾಮ್ ನೋಡ್ಕೊಂಡು ಹೋದ್ರೆ ವರ್ಕ್ಶಾಪ್ ಮ್ಯಾನೇಜರ್ ಅಂಡರ್ ಅಲ್ಲಿ ನಮಗೆ ಪ್ಲಾನಿಂಗ್ ಇನ್ಚಾರ್ಜ್ ಮತ್ತೆ ಪ್ರೊಡಕ್ಷನ್ ಇನ್ಚಾರ್ಜ್ ಅನ್ನೋರು ಇಬ್ರು ಬರ್ತಾರೆ. ಸೊ ಅಂಡರ್ ಪ್ಲಾನಿಂಗ್ ಇನ್ಚಾರ್ಜ್ 4 ಪರ್ಸನ್ಸ್ ಅದೇ, ಲೈಕ್ ಯಾರು ಅಂದ್ರೆ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ಮತ್ತೆ ಇನ್ಸ್ಟ್ರಕ್ಷನ್ ರೂಟ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್, ಮತ್ತೆ ಡಿಸಿಪ್ಲಿನೇರಿಯನ್ ವರ್ಕ್. ಸೊ ಇವರೆಲ್ಲರೂ ಕೂಡ ಅಂಡರ್ ಪ್ಲಾನಿಂಗ್ ಇನ್ಚಾರ್ಜ್ ಬರ್ತಾರೆ. ಸೊ ನೆಕ್ಸ್ಟ್ ಮತ್ತೆ ಈ ಒಂದು 4 ಪರ್ಸನ್ಸ್ ಏನೇನಿರ್ತಾರೆ, ದಟ್ ಇಸ್ ರೂಟ್ ಕ್ಲರ್ಕು, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕು, ಇವರೆಲ್ಲ ಏನೇನಿರ್ತಾರೆ, ಇವರೆಲ್ಲ ವುಡ್ ಡ್ರಾಫ್ಟ್ ಇನ್ಸ್ಟ್ರಕ್ಷನ್ ಫಾರ್ ದ ವರ್ಕರ್ಸ್, ಸ್ಪೆಸಿಫೈ ದ ರೂಟ್ ಆಫ್ ಪ್ರೊಡಕ್ಷನ್, prepare time and cost sheet and ensure discipline respectively. ಸೊ ಈ ಒಂದು ವರ್ಕ್ಶಾಪ್ ಮ್ಯಾನೇಜರ್ ಅಂಡರ್ ಅಲ್ಲಿ ಪ್ಲಾನಿಂಗ್ ಇನ್ಚಾರ್ಜ್ ಅವ್ರು ಏನಿರ್ತಾರೆ ಅವರ ಅಂಡರ್ ಅಲ್ಲಿ ರೂಟ್ ಕ್ಲರ್ಕ್, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್ ಮತ್ತೆ ಡಿಸಿಪ್ಲಿನೇರಿಯನ್ ವರ್ಕರ್. ಸೊ ಇವ್ರು 4 ಜನ ಬರ್ತಾರೆ. ಸೊ ಇವ್ರ ಕೆಲಸ ಏನು ಅಂದ್ರೆ ಆಲ್ವೇಸ್ ಡ್ರಾಫ್ಟ್ ಇನ್ಸ್ಟ್ರಕ್ಷನ್ಸ್ ಫಾರ್ ದ ವರ್ಕರ್ಸ್. ಆ ವರ್ಕರ್ಸ್ ಏನೇನಿರ್ತಾರೆ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ನ ಡ್ರಾಫ್ಟ್ ಮಾಡೋದು ಇವ್ರ ಕೆಲಸ. ಮತ್ತೆ
ಸ್ಪೆಸಿಫೈ ದ ರೂಟ್ ಆಫ್ ಪ್ರೊಡಕ್ಷನ್. ಆ ಒಂದು ಕೆಲಸ ಪ್ರಾಪರ್ ಆಗಬೇಕು ಅಂದ್ರೆ, ಆ ಒಂದು ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಅದಕ್ಕೆ ಒಂದು ರೂಟ್ ಮ್ಯಾಪ್ ಪ್ರಿಪೇರ್ ಮಾಡ್ತಾರೆ. ಮತ್ತೆ ಟೈಮ್ ಅಂಡ್ ಕಾಸ್ಟ್ ಶೀಟ್ ನ ಪ್ರಿಪೇರ್ ಮಾಡ್ತಾರೆ. ಸೊ ಇವಾಗ ಯಾವುದೋ ಒಂದು ಕೆಲಸ ಕೊಟ್ಬಿಟ್ಟು ಓಕೆ ನೀನು ಒಂದು ವಾರ ಮಾಡ್ಬಿಡಪ್ಪ ಅಂತ ಹೇಳಕ್ಕಾಗಲ್ಲ. ಸೊ ಈ ಒಂದು 2 days ಅಲ್ಲಿ ಇಷ್ಟು ಪ್ರೊಡಕ್ಷನ್ ಆಗ್ಬೇಕು, ಮತ್ತೆ ಆ ಒಂದು ಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಇಷ್ಟು ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಇದನ್ನೆಲ್ಲ ಪ್ರಿಪೇರ್ ಮಾಡೋದು ಕೂಡ ಪ್ಲಾನಿಂಗ್ ಇನ್ಚಾರ್ಜ್ ಅಂಡರ್ಗೆ ಬರ್ತಾರೆ. ಸೊ ಇದನ್ನೆಲ್ಲ ಮಾಡ್ಬಿಟ್ಟು ಈ ಇನ್ಸ್ಟ್ರಕ್ಷನ್ಸ್ನೆಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಡಿಸಿಪ್ಲಿನ್ ಆಗಿ ವರ್ಕ್ ಆಗತ್ತೆ. ಲೈಕ್ ಆ ಒಂದು ಕಂಪನಿಯಲ್ಲಿ ಟು ಎನ್ಶೋರ್ ಡಿಸಿಪ್ಲಿನ್, ಅವ್ರನ್ನ ಡಿಸಿಪ್ಲಿನೇರಿಯನ್ ವರ್ಕರ್ ಅಂತ ಕರೀತಾರೆ. ಸೊ ಇದನ್ನ ಎಲ್ಲಾನು ಮಾಡೋದು ಪ್ಲಾನಿಂಗ್ ಇನ್ಚಾರ್ಜ್ ಅಂಡರ್ ಅಲ್ಲಿ ಬರುತ್ತೆ. ಅಂಡರ್ ಪ್ರೊಡಕ್ಷನ್ ಇನ್ಚಾರ್ಜ್ ಪರ್ಸನ್ ಹೂ ವುಡ್ ವರ್ಕ್ ಸ್ಪೀಡ್ ಬಾಸ್. ಯಾರ್ಯಾರು ಅಂಡರ್ ಪ್ರೊಡಕ್ಷನ್ ಇನ್ಚಾರ್ಜ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಸ್ಪೀಡ್ ಬಾಸ್, ಗ್ಯಾಂಗ್ ಬಾಸ್, ರಿಪೇರ್ ಬಾಸ್ ಅಂಡ್ ಇನ್ಸ್ಪೆಕ್ಟರ್. ಸೊ ಸೊ ಈ ಒಂದು ರಿಪೇರ್ ಬಾಸ್ ಅಂಡ್ ಮೇಂಟೆನೆನ್ಸ್ ಫೋರ್ ಮ್ಯಾನ್ ಅವರಿಬ್ಬರನ್ನ ಸೇಮ್ ಅಂತ ಹೇಳ್ತೀವಿ. ಸೊ ಅಂಡರ್ ಪ್ರೊಡಕ್ಷನ್ ಇನ್ಚಾರ್ಜ್ ಸ್ಪೀಡ್ ಬಾಸ್, ಇನ್ಸ್ಪೆಕ್ಟರ್, ಮೇಂಟೆನೆನ್ಸ್ ಫೋರ್ ಮ್ಯಾನ್ ಮತ್ತೆ ಗ್ಯಾಂಗ್ ಬಾಸ್ ಅಂತ ಕರೀತಾರೆ. ಸೊ ಇವರೆಲ್ಲರೂ ಕೂಡ ಪ್ರೊಡಕ್ಷನ್ ಇನ್ಚಾರ್ಜ್ ಕಡೆ ಬರ್ತಾರೆ. ಸೊ ದೀಸ್ ರೆಸ್ಪೆಕ್ಟಿವ್ಲಿ ವರ್ ರೆಸ್ಪಾನ್ಸಿಬಲ್ ಫಾರ್ ಟೈಮ್ಲಿ ಅಂಡ್ ಆಕ್ಯುರೇಟ್ ಕಂಪ್ಲೀಷನ್ ಆಫ್ ಜಾಬ್. ಸೊ ಈ ಒಂದು ಪ್ಲಾನಿಂಗ್ ಇನ್ಚಾರ್ಜ್ ಅಂಡರ್ಲಿ ಯಾರ್ಯಾರಿದ್ರು ಅವ್ರದ್ದು ಕೆಲಸ ಏನು? ಓಕೆ, ಈ ಒಂದು ಇನ್ಸ್ಟ್ರಕ್ಷನ್ಸ್ ಪ್ರಿಪೇರ್ ಮಾಡಬೇಕು, ಪ್ಲಾನಿಂಗ್ ಮಾಡಬೇಕು, ಮತ್ತೆ ರೂಟ್ ಮ್ಯಾಪ್ ಪ್ರಿಪೇರ್ ಮಾಡಬೇಕು. ಇದನ್ನೆಲ್ಲಾನು ಪ್ಲಾನಿಂಗ್ ಇನ್ಚಾರ್ಜ್ ಅಂಡರ್ ಬರೋ ಎಂಪ್ಲಾಯೀಸ್ ಮಾಡ್ತಾರೆ. ಪ್ರೊಡಕ್ಷನ್ ಇನ್ಚಾರ್ಜ್ ಅಂಡರ್ ಬರೋರೆಲ್ಲರೂ ಆ ಒಂದು ಇನ್ಸ್ಟ್ರಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ತಗೊಂಡು ಹೇಗೆ ನಮ್ಮ ಒಂದು ವರ್ಕ್ನ ಕರೆಕ್ಟ್ ಆಗಿ ಮಾಡಬೇಕು, ಮತ್ತೆ ನಮ್ಮ ಹತ್ರ ಇರೋ ಮೆಷಿನ್ಸ್ ಮತ್ತೆ ನಮ್ಮ ಹತ್ರ ಇರೋ ಟೂಲ್ಸ್ ನ ಯೂಸ್ ಮಾಡಿಕೊಂಡು ನಾವ್ ಹೇಗೆ ಅಕ್ಯುರೇಟ್ ಕಂಪ್ಲೀಷನ್ ಜಾಬ್ ಅಂಡ್ ಮೇನ್ ಥಿಂಗ್ ಇಸ್ ಟೈಮ್ಲಿ. ಸೊ ನಾನು ಹೇಳ್ದಂಗೆ ಅವಾಗ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ 2 days ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು ಅಂತ. ಆ 2 days ಅಲ್ಲಿ ಕಂಪ್ಲೀಟ್ ಮಾಡೋರು ಇವರೆಲ್ಲ. ಸೊ ಅವರೆಲ್ಲ ಏನ್ ಮಾಡ್ತಾರೆ ಟು ಎನ್ಶೋರ್ ದಟ್ ಇಸ್ ಟೈಮ್ಲಿ ಅಂಡ್ ಅಕ್ಯುರೇಟ್ ಕಂಪ್ಲೀಷನ್ ಆಫ್ ಜಾಬ್. ಮತ್ತೆ ಏನೇನ್ ಇರುತ್ತೆ ನಮ್ಮ ಹತ್ರ ರಿಸೋರ್ಸಸ್ ಬೇಸ್ಡ್ ಆನ್ ಟೂಲ್ಸ್ ಮತ್ತೆ ಮೆಷಿನ್ಸ್ ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಹೇಗೆ ಆ ಒಂದು ಪ್ರೊಡಕ್ಷನ್ ನಾವು ಸರಿಯಾಗಿ ಟೈಮ್ ಅಲ್ಲಿ ಮಾಡಬಹುದು ಅನ್ನೋದನ್ನ ಇವರೆಲ್ಲ ಮಾಡ್ತಾರೆ. ಮತ್ತೆ ದೀಸ್ ಆರ್ ದ ಪೀಪಲ್ ಹೂ ಆರ್ ಲೈಕ್ ಏನ್ ಹೇಳ್ತಾರೆ, ಆ ಒಂದು ಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಇವಾಗ ಫೈನಲ್ ಪ್ರಾಡಕ್ಟ್ ಆಗ್ಬೇಕು ಅಂದ್ರೆ ದೀಸ್ ಆರ್ ದ ಪೀಪಲ್ ಹೂ ಆರ್ ಲೈಕ್ ರೆಡಿ ಫಾರ್ ಆಪರೇಷನ್ ಬೈ ವರ್ಕರ್ಸ್ ಎನ್ಶೋರ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಆಫ್ ಮೆಷಿನ್ಸ್. ಸೊ ಮೆಷಿನ್ಸ್, ಟೂಲ್ಸ್ ಮತ್ತೆ ಆ ಒಂದು ರಾ ಮೆಟೀರಿಯಲ್ ಇಂದ ಫೈನಲ್ ಪ್ರಾಡಕ್ಟ್ ಆಗ್ಬೇಕು, ಮತ್ತೆ ಆ ಫೈನಲ್ ಪ್ರಾಡಕ್ಟ್ ಕಸ್ಟಮರ್ಸ್ಗೆ ತಲುಪಬೇಕು. ಸೊ ಇಷ್ಟೆಲ್ಲ ವರ್ಕ್ ನ ಮಾಡೋದು ಪ್ರೊಡಕ್ಷನ್ ಇನ್ಚಾರ್ಜ್ ಪೀಪಲ್ಸ್. The functional foremanship is an extension of the principles of division of work and specialization to the shop floor. ಸೊ ಈ ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂತ ಏನ್ ಹೇಳ್ತಾರೆ ಅದನ್ನ ನಾವ್ ಏನಂತ ಹೇಳ್ಬಹುದು ಅಂದ್ರೆ ಇದು ಎಕ್ಸ್ಟೆನ್ಷನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಡಿವಿಷನ್ ಆಫ್ ವರ್ಕ್. ಇವಾಗ ಡಿವಿಷನ್ ಆಫ್ ವರ್ಕ್ ಮತ್ತೆ ಸ್ಪೆಷಲೈಸೇಷನ್ ಟು ದ ಶಾಪ್ ಫ್ಲೋರ್. ಸೊ ಇವಾಗ ನಾರ್ಮಲ್ ಕಂಪನೀಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಲೈಕ್ ದಿನ ಕೆಲಸ ನಡೀತಾ ಹೋಗುತ್ತೆ. ಓಕೆ, ಮತ್ತೆ ನಾನು ನಾರ್ಮಲ್ ಒಂದು ದಿನಸಿ ಅಂಗಡಿನೇ ಎಕ್ಸಾಂಪಲ್ ಕೊಡಕ್ ನೋಡಿದ್ರೆ ಲೈಕ್ ದಿನ ಅವ್ರು ಏನ್ ಮಾಡ್ತಾರೆ, ಇಷ್ಟು ಪ್ರಾಡಕ್ಟ್ಸ್ ನ ತಂದು ಹಾಕ್ತಾರೆ, ದಿನ ಅಷ್ಟು ಕೆಲಸ ಆಗತ್ತಾ ನೋಡ್ತಾರೆ, ಅಷ್ಟು ಜನ ದಿನಸಿ ತಗೊಂಡ್ ಹೋಗ್ತಾರ ನೋಡ್ತಾರೆ, ಎಲ್ಲಾ ಕಸ್ಟಮರ್ಸ್ಗೂ ಅದು ತಲುಪ್ತಾ ಇದೆಯಾ ನೋಡ್ತಾರೆ. ಸೊ ಇದನ್ನ ಎಲ್ಲಾನು ಮಾಡೋದನ್ನ ನಾವು ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂತ ಕರಿತೀವಿ. ಸೊ ಇದನ್ನ ಎಲ್ಲಾನು ಮಾಡಿದಾಗ ಒಂದೇ ಪರ್ಸನ್ ಅದನ್ನ ಮಾಡಕ್ಕಾಗಲ್ಲ. ಸೊ ಈ ಮ್ಯಾನೇಜರ್, ಆ ದಿನಸಿ ಅಂಗಡಿಯಲ್ಲಿ ಮೇನ್ ಓನರ್ ಅಂತ ಯಾರು ಇರ್ತಾರೆ ಅವ್ರೇನ್ ಮಾಡ್ತಾರೆ, ಓಕೆ ಇಷ್ಟ ಕೆಲಸ ನೀನ್ ನೋಡ್ಕೋಬೇಕು, ಈ ಸೇಲ್ಸ್ ನೀನ್ ಮಾಡ್ಬೇಕು, ಮೂಟೆಗಳನ್ನ ತಂದಾಕೋದ್ ನೀನ್ ಮಾಡ್ಬೇಕು. ಸೊ ಇಂಥದನ್ನೆಲ್ಲ ಹೇಗೆ ಡಿವಿಷನ್ ಆಫ್ ವರ್ಕ್ ನ ನಾವು ಮಾಡ್ತೀವಿ ಅದನ್ನ ನಾವು ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂತ ಕರಿತೀವಿ. ಸೊ ಅದು ಹೆಂಗಾಗತ್ತೆ ಅಂದ್ರೆ ಈಚ್ ವರ್ಕರ್ ವಿಲ್ ಹ್ಯಾವ್ ಟು ಟೇಕ್ ಆರ್ಡರ್ ಫ್ರಮ್ ದೀಸ್ 8 foremen ಇನ್ ದ ರಿಲೇಟೆಡ್ ಪ್ರೊಸೆಸ್ ಆಫ್ ಫಂಕ್ಷನ್ ಆಫ್ ಪ್ರೊಡಕ್ಷನ್. ಸೊ ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ನಾರ್ಮಲ್ ಎಂಪ್ಲಾಯೀಸ್ ಇರ್ತಾರೆ, ನಾರ್ಮಲ್ ವರ್ಕರ್ಸ್ ಇರ್ತಾರೆ ಆ ಫ್ಯಾಕ್ಟ್ರಿಯಲ್ಲಿ. ಸೊ ಆ ಫ್ಯಾಕ್ಟ್ರಿಯಲ್ಲಿ ಅವರು ಎಲ್ಲರೂ ಕೂಡ ಹ್ಯಾವ್ ಟು ಟೇಕ್ ಆರ್ಡರ್ಸ್. ಲೈಕ್ ಈ 8 ಜನ ಏನಿರ್ತಾರೆ, ದಟ್ ಇಸ್ ರೂಟ್ ಕ್ಲರ್ಕ್, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್, ಟೈಮ್ ಅಂಡ್ ಕಾಸ್ಟ್, ಡಿಸಿಪ್ಲಿನೇರಿಯನ್, ಸ್ಪೀಡ್ ಬಾಸ್, ಇನ್ಸ್ಪೆಕ್ಟರ್, ಮೇಂಟೆನೆನ್ಸ್ ಫೋರ್ಮೆನ್ ಮತ್ತೆ ಗ್ಯಾಂಗ್ ಬಾಸ್, ಇವ್ರು 8 ಜನ ಏನಿರ್ತಾರೆ. ಸೊ ಈ 8 ಜನ ಇಂದ ಆ ನಾರ್ಮಲ್ ಎಂಪ್ಲಾಯಿ ಅಥವಾ ವರ್ಕರ್ ಆರ್ಡರ್ಸ್ ನ ತಗೊಂಡು ಆ ಒಂದು ಏನ್ ಕೆಲಸ ನಡೀತಾ ಇದೆ ಅದು ಕರೆಕ್ಟ್ ಆಗಿ ಆಗೋ ತರ ಮಾಡ್ಕೋಬೇಕಾಗತ್ತೆ. ಸೊ ಈ ಫೋರ್ಮನ್ ಅನ್ನೋರು ಏನ್ ಮಾಡಿದ್ರೆ ಅವ್ರಿಗೆ ಇಂಟೆಲಿಜೆನ್ಸ್ ಇರಬೇಕು, ಎಜುಕೇಶನ್ ಇರಬೇಕು, ಟ್ಯಾಕ್ಟ್ ಇರಬೇಕು, ಮತ್ತೆ ಜಡ್ಜ್ಮೆಂಟ್ ಇರಬೇಕು, ಸ್ಪೆಷಲ್ ನಾಲೆಜ್ ಮತ್ತೆ ಮ್ಯಾನ್ಯುಯಲ್ ಡಿಕ್ಸರಿ ಇರಬೇಕು, ಮತ್ತೆ ಎನರ್ಜಿ. ಯಾಕೆಂದ್ರೆ ಇವ್ರು ಎಲ್ಲರೂ ಕೂಡ ಡೇ ಟು ಡೇ ವರ್ಕರ್ಸ್ ಜೊತೆ ಮೀನ್ಸ್
ಆ ಒಂದು ನಾರ್ಮಲ್ ಎಂಪ್ಲಾಯೀಸ್ ಏನ್ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂಡ್ ದಟ್ ಟು ಡೈಲಿ ಬೇಸಿಸ್ ಇರೋದ್ರಿಂದ ಅವ್ರಿಗೆ ಇದೆಲ್ಲ ಇರಬೇಕು. ಲೈಕ್ ಪ್ರಾಪರ್ ಇಂಟೆಲಿಜೆನ್ಸ್, ಪ್ರಾಪರ್ ಎಜುಕೇಶನ್. ಇವಾಗ ಪ್ರಾಪರ್ ಎಜುಕೇಶನ್ ಇಲ್ಲದೆ ಅವ್ರನ್ನ ಫೋರ್ಮ್ಯಾನ್ ಮಾಡ್ಬಿಟ್ರೆ, ಲೈಕ್ ಇವಾಗ ಅವ್ರಿಗೆ ಪ್ರಾಪರ್ ಇನ್ಸ್ಟ್ರಕ್ಷನ್ಸೇ ಕೊಡಕ್ ಬರ್ತೀರಾ, ನೀವ್ ಇಷ್ಟು ಕೆಲಸ ಮಾಡ್ಬೇಕು ಅಂತ ನಾವು ಅವ್ರು ಏನು ಹೇಳ್ದಿರಾ, ಅವರು ಲೈಕ್ ಪ್ರಾಪರ್ ಲೈಕ್ ನಾರ್ಮಲ್ ಎಂಪ್ಲಾಯೀಸ್ ಏನಿರ್ತಾರೆ ಅವ್ರಿಗೆ ಅವ್ರು ಏನು ಇನ್ಸ್ಟ್ರಕ್ಷನ್ಸೇ ಕೊಡಕ್ಕಾಗಲ್ಲ. ಸೊ ಅದರಿಂದ ಆ ಗೋಲ್ಸ್ ಆಫ್ ದ ಆರ್ಗನೈಸೇಷನ್ ಏನಿರುತ್ತೆ ಅದನ್ನ ಸರಿಯಾಗಿ ಆಗೋದೇ ಇಲ್ಲ. ಸೊ ಫೋರ್ಮನ್ ಈ ಫೋರ್ಮನ್ ಅಂತ ಏನಿರ್ತಾರೆ, ಹಿ ಶುಡ್ ಬಿ ಅ ಪ್ರಾಪರ್ ಎಜುಕೇಶನ್ ಇರಬೇಕು, ಮತ್ತೆ ಈ ಶುಡ್ ಬಿ ಅ ಪ್ರಾಪರ್ ಇಂಟೆಲಿಜೆಂಟ್. ಸೊ ಇದೆಲ್ಲ ಫಾರ್ ದ ಎಕ್ಸಾಂಪಲ್ಸ್ ಆಫ್ ಫೋರ್ಮೆನ್ಶಿಪ್. ಸೊ ಈ ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂಡರ್ ಅಲ್ಲಿ ವರ್ಕ್ಶಾಪ್ ಮ್ಯಾನೇಜರ್, ಲೈಕ್ ಫಸ್ಟ್ ಮ್ಯಾನೇಜರ್ ಬರ್ತಾರೆ, ಅವ್ರ ಅಂಡರ್ ಅಲ್ಲಿ ಇವ್ರು ಇಷ್ಟು ಜನ ಬರ್ತಾರೆ. ಸೊ ಈಗ ನೋಡಿದ್ರಲ್ಲ ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂದ್ರೆ ಏನು, ಅದ್ರ ಅಂಡರ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ. ಸೊ ಈ ವಿಡಿಯೋದಲ್ಲಿ ನಾವು ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್ ನ ನೋಡಿದ್ವಿ, ಮತ್ತೆ ಆ ಮ್ಯಾನೇಜರಲ್ ಪ್ರಿನ್ಸಿಪಲ್ಸ್ ನೇಚರ್ಸ್ ನೋಡಿದ್ವಿ, ಮತ್ತೆ ಫಂಕ್ಷನಲ್ ಫೋರ್ಮೆನ್ಶಿಪ್ ಅಂದ್ರೆ ಏನು ಅಂತ ನೋಡಿದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.